ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕೃಷ್ಣ ಅಂತ. ನಾನು 2019 ಮತ್ತು 20 ಕಾಲಾಗಿದ್ದ ಒಂದು PSI ಬ್ಯಾಚಲ್ಲಿ ಸೆಲೆಕ್ಟ್ ಆಗಿದ್ದೇನೆ. 200 ಪೋಸ್ಟ್ ಕಾಲ್ ಆಗಿತ್ತು, ಅದರಲ್ಲಿ ಸೆಲೆಕ್ಟ್ ಆಗಿದ್ದೇನೆ. ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ಫ್ರೆಂಡ್ಸು ನನಗೆ ಕಾಲ್ ಮಾಡಿ ಎಕ್ಸಾಮ್ ಪ್ಯಾಟ್ರನು ಮತ್ತು ಸೋರ್ಸ್ ಏನು ಓದಬೇಕು, ಯಾವ ಥರ ಇರುತ್ತೆ ಎಕ್ಸಾಮ್ಸು, ಯಾವ ಥರ ಕ್ರ್ಯಾಕ್ ಮಾಡಬೇಕು ಎಕ್ಸಾಮ್ ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಒಂದು ಬಿಗಿನರ್ಸ್ಗೂ, ಇವಾಗ ಸ್ಟಾರ್ಟ್ ಮಾಡೋರ್ಗು ಹೇಗೆ ಸ್ಟಾರ್ಟ್ ಮಾಡಬೇಕು, ಮತ್ತು ಯಾವಾಗ ಹಾರ್ಡ್ ವರ್ಕ್ ಮಾಡಬೇಕು, ಯಾವಾಗ ಸ್ಮಾರ್ಟ್ ವರ್ಕ್ ಮಾಡಬೇಕು, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಮತ್ತು ಯಾವ ಸೋರ್ಸ್ನ ನೀವು ರೆಫರ್ ಮಾಡಬೇಕು, ಅದನ್ನೆಲ್ಲ ಒನ್ ಬೈ ಒನ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಮೊದಲನೇದಾಗಿ ಹೇಳಬೇಕು ಅಂದರೆ, ಇವಾಗ ಜಾಸ್ತಿ ಪೋಸ್ಟ್ ಕಾಲಾಗ್ತಾ ಇರೋದು ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಕಾಲಾಗ್ತಾ ಇದೆ, ಬೇರೆದು ಜಾಸ್ತಿ ಕಾಲಾಗ್ತಿಲ್ಲ. ಸೊ ಒಂದು ಪೊಲೀಸ್ ಆಗಬೇಕು ಅನ್ನೋ ಒಂದು ಓದ್ತಾ ಇರ್ತಕ್ಕಂಥ ಆಸ್ಪಿರೆಂಟ್ಸ್ಗೆ ಒಂದು ಒಳ್ಳೆ ಸುವರ್ಣಾವಕಾಶ ಅಂತ ಹೇಳ್ಬೋದು. ಒಂದು ಈ ಟೈಮ್ನ ಇಟ್ಸ್ ಎ ಗೋಲ್ಡನ್ ಅಪಾರ್ಚುನಿಟಿ ಫಾರ್ PSI ಆಸ್ಪಿರೆಂಟ್ಸ್ ಎಸ್ಪೆಷಲಿ. ಇವಾಗ PSI ಎಕ್ಸಾಮಲ್ಲಿ 2 ಪೇಪರ್ಸ್ ಇರುತ್ತೆ. ಒಂದು ಫಸ್ಟ್ ಪೇಪರು 50 ಮಾರ್ಕ್ಸ್ಗೆ ಇರುತ್ತೆ, ಸೆಕೆಂಡ್ ಪೇಪರು 150 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಪೇಪರು ಸಬ್ಜೆಕ್ಟಿವ್ ಲೈಕ್ ಎಸ್ಸೆ ಇರುತ್ತೆ, ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಮತ್ತು ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಸೆಕೆಂಡ್ ಪೇಪರು ಆಬ್ಜೆಕ್ಟಿವ್ ಟೈಪ್ಸ್ 150 ಮಾರ್ಕ್ಸ್ಗೆ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1.5 ಮಾರ್ಕ್ಸ್ ಸೆಕೆಂಡ್ ಪೇಪರು. So before that, physical examination will be there. So ಫಿಸಿಕಲಲ್ಲಿ ಯಾರು ಫಿಸಿಕಲ್ನ ಕ್ಲಿಯರ್ ಮಾಡ್ತಾರೆ ಅವರಿಗೆ ದೇ ಆರ್ ಎಲಿಜಿಬಲ್ ಫಾರ್ ರೈಟಿಂಗ್ ರಿಟನ್ ಎಕ್ಸಾಮ್. ಸೊ ನೆಕ್ಸ್ಟು ಕಂಪ್ಲೀಟಾಗಿ ಒಂದು ಫಿಸಿಕಲ್ ಯಾವ ಥರ ಏನು ಫಿಸಿಕಲಲ್ಲಿ ಯಾವ್ದಾದ್ರು ಇರುತ್ತೆ, ಫಿಸಿಕಲಲ್ಲಿ ಏನು ಮಾಡಬೇಕು, ಸೊ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪು, ಶಾರ್ಟ್ ಪುಟ್ಟು, ಅದು ಎಷ್ಟೆಷ್ಟು ಇರುತ್ತೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಫಿಸಿಕಲ್ಗೆ ಯಾವ ಥರ ಕ್ಲಿಯರ್ ಮಾಡಬೇಕು ಫಿಸಿಕಲ್ ಅಂತ. ಮತ್ತು ರಿಟರ್ನ್ ಎಕ್ಸಾಮ್ ಆಸ್ ಐ ಟೋಲ್ಡ್, 2 ಪೇಪರ್ಸ್ ವಿಲ್ ಬಿ ದೇರ್. ಮೀನ್ಸ್ ಫಸ್ಟ್ ಪೇಪರ್ 50 ಮಾರ್ಕ್ಸ್, ಸೆಕೆಂಡ್ ಪೇಪರ್ 150 ಮಾರ್ಕ್ಸು. ಏನೇನು ಸೋರ್ಸ್ನ ರೆಫರ್ ಮಾಡಬೇಕು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ, ಯಾವ ಸೋರ್ಸ್ನ, ಈಗ ಬಿಗಿನರ್ಸ್ ಕೇಳ್ತಿರ್ತಾರೆ ಯಾವ ಸೋರ್ಸ್ನ ರೆಫರ್ ಮಾಡಬೇಕು ಸರ್, ಎಷ್ಟು ಹವರ್ ಓದಬೇಕು ಒಂದು ದಿನಕ್ಕೆ, ಯಾವ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಹೇಗೆ ಓದಬೇಕು, ಹೇಗೆ ಫೋಕಸ್ ಮಾಡಬೇಕು, ಯಾವ ಥರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ತುಂಬ ಕ್ವಶನ್ಸ್ ಕೇಳ್ತೀರ. ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ, ಫಸ್ಟ್ ಯು ಶುಡ್ ಬಿ ಕಮಿಟೆಡ್ ಟು ಗೆಟ್ ಎ ಗೌರ್ಮೆಂಟ್ ಜಾಬ್. ಅಂದರೆ ನಾನು ಜಾಬ್ ತಗೋತೀನಿ ಅಂತ ಓದೋಕ್ಕೆ ಕೂತ್ಕೊಳ್ಳೋನು, ನಾನು ತಗೋತೀನಿ ಅಂತ ಓದೋಕ್ಕೆ ಕೂತ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ತಗೋತೀನಿ ಅನ್ನೋರಿಗೆ ಇದೊಂದು ಚಾಯ್ಸ್ ಅಷ್ಟೇ. ಸೊ ತಗೊಳ್ಳೇಬೇಕು ಅಂದಾಗ ಖಂಡಿತ ನೀವು ಒಂದು 100% ಎಫರ್ಟ್ ಆಗ್ತೀರ ಅದಕ್ಕೆ, ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ. ಸೊ ಫಸ್ಟು ನೀವು ಒಂದು ಡೆಡಿಕೇಶನ್, ಇನ್ಸ್ಪಿರೇಷನ್ ಬೇಕು ನಿಮಗೆ. ಫಸ್ಟ್ ಹೇಳಬೇಕು ಅಂದರೆ, ಇವಾಗ ಎಲ್ಲರೂ ಕೇಳ್ತಿರ್ತಾರೆ ಏನು ಅಂದರೆ, ಸರಿ ಎಕ್ಸಾಮ್ ಯಾವಾಗ ಕಾಲ್ ಆಗೋದು, ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅಂತ. ಸೊ ನೋಟಿಫಿಕೇಷನ್ನು, ಯು ಶುಡ್ ನಾಟ್ ವೆಯ್ಟ್ ಫಾರ್ ನೋಟಿಫಿಕೇಷನ್ನು. ನೋಟಿಫಿಕೇಷನ್ ಅದು ಬರಲಿ ಬಿಡಲಿ, ಒಂದು ಸರಿ ನೀವು ಓದೋಕ್ಕೆ ಅಂತ ಕೂತ್ಕೊಂಡ್ಮೇಲೆ ನೀವು ಓದೋದಷ್ಟೇ ನಿಮ್ಮ ಕೆಲಸ. ಸೊ ನೋಟಿಫಿಕೇಷನ್ ಬರುತ್ತೆ ಖಂಡಿತ. ಒಂದು ಹೋಪ್ ಫಸ್ಟ್ ಆಫ್ ಆಲ್ ಒಂದು ನಂಬಿಕೆ ಇಡಬೇಕು ನಿಮಗೆ. ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದರೆ, ನೀವೊಂದು ಜಾಬ್ ತಗೋಬೇಕು ಅಂದರೆ ಒಂದು ಪೇಷನ್ಸ್, ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು, ನೀವು ಮಾಡೋ ಒಂದು ಸ್ಟಡೀಸ್ ಮೇಲೆ ನಂಬಿಕೆ ಇರಬೇಕು. ನೋಟಿಫಿಕೇಷನ್ ಆಗುತ್ತೆ, ಸೊ ಅದನ್ನು ಬಿಟ್ಬಿಡಿ, ಅದನ್ನು ಮರೆತ್ಬಿಟ್ಟು ನೋಟಿಫಿಕೇಷನ್ ಆಗುತ್ತೆ, ಅದನ್ನು ಬಿಟ್ಬಿಟ್ಟು ಇವಾಗ ಆಗುತ್ತೆ ಈ ಇಯರ್ ಒಳಗಡೆ PSI 400 ಸಮಥಿಂಗು ನಾನ್ HKನೇ ಆಗುತ್ತೆ ಅಂತ ಹೇಳಿದರೆ, ಟೋಟಲ್ 500 ಸಮಥಿಂಗ್ ಪೋಸ್ಟ್ ಕಾಲ್ ಆಗುತ್ತೆ. ಸೊ ಫರ್ಗೆಟ್ ಅಬೌಟ್ ದ್ಯಾಟ್. ಫಸ್ಟ್ ಯು ಫೋಕಸ್ ಆನ್ ಯುವರ್ ಸ್ಟಡೀಸ್. ಸೊ ಫಸ್ಟ್ ನೀವು ಓದೋದ್ರ ಕಡೆ ಗಮನ ಕೊಡಿ. ಓಕೆ, ಸೊ ಆವಾಗ ಆಟೋಮೆಟಿಕಲಿ, ಈಗ ಯಾರು ಎಕ್ಸಾಮ್ ನೋಟಿಫಿಕೇಷನ್ ಆಗದೆ ಇರೋ ಟೈಮಲ್ಲಿ ಯಾರು ಸೀರಿಯಸ್ ಆಗಿ ಓದಿರ್ತಾರೆ, ಸೊ ನೋಟಿಫಿಕೇಷನ್ ಆದಾಗ ಅವ್ರಿಗೆ ಈಸಿ ಆಗುತ್ತೆ. ಸೊ ರಿವಿಷನ್ ಎಲ್ಲ ಬೇಗ ಮಾಡ್ಕೋಬೋದು, ಆವಾಗ ಸ್ಮಾರ್ಟ್ ವರ್ಕ್ ಮಾಡ್ಕೋಬೋದು.
ಓಕೆ. ಸೊ ಫಸ್ಟ್ ಹೇಳಬೇಕು ಅಂದರೆ ರಿಟರ್ನ್ ಎಕ್ಸಾಮ್ ಬಗ್ಗೆ ಮಾತಾಡೋಣ. ಸಿಲೆಬಸ್ಸು. ಸೊ ಯಾವ 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 ಸಿಲೆಬಸ್ ಇರುತ್ತೆ ಮತ್ತು ಯಾವ ಸೋರ್ಸ್ನ ರೆಫರ್ ಮಾಡಬೇಕು ನೀವು. ಸೊ ಇಟ್ಸ್ ಎ ರೈಟ್ ಟೈಮ್ ಟು ಟೇಕ್ ಎ ಗುಡ್ ಡಿಸಿಷನ್. ಓಕೆ. ಸೊ ನೀವೊಂದು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ, ಒಂದು PSI ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಇದನ್ನು. ಯಾಕಂದರೆ ನೆಕ್ಸ್ಟು ಕಾಲ್ ಆಗುತ್ತೆ. ಇವಾಗಲಿಂದನೂ ನೀವು ಸೀರಿಯಸ್ಸಾಗಿ ಫೋಕಸ್ ಮಾಡಿದ್ರೆ ಅಂದರೆ ಖಂಡಿತ ನೀವು ಕ್ಲಿಯರ್ ಮಾಡ್ಬೋದು. ಏನೇನು ಸೋರ್ಸಸ್ ಇರುತ್ತೆ ಅಂದರೆ, ಯಾವ್ಯಾವ ಸೋರ್ಸ್ನ ನೀವು ರೆಫರ್ ಮಾಡಬೇಕು ಅಂದರೆ, ಫಸ್ಟ್ ಮೊದಲನೇದಾಗಿ ನೀವು ಹೈಸ್ಕೂಲ್ ಬುಕ್ಸ್. ತುಂಬ ಜನ ಹೈಸ್ಕೂಲ್ ಬುಕ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ತುಂಬ ಬೇಸಿಕ್ಕು, ನಿಮಗೆ ಒಂದು ಬೇಸ್ಮೆಂಟ್ ನಿಮಗೆ ಇದು ಬೇಕು ಅಂದರೆ ಫಸ್ಟ್ ನೀವು ಹೈಸ್ಕೂಲ್ ಬುಕ್ಸ್ನ ರೆಫರ್ ಮಾಡಬೇಕು. ಒಂದು ಹೈಸ್ಕೂಲ್ ಬುಕ್ಸ್ ಯಾವ ಕ್ಲಾಸಿಂದ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ 6th ಇಂದ 10th ಸೋಷಿಯಲ್ ಸೈನ್ಸ್ ಓದಬೇಕು. ಸಾಧ್ಯವಾದರೆ ಸೈನ್ಸ್ ಬುಕ್ಸು ಹೈಸ್ಕೂಲ್ದು ಕಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಓದಿ. ಅದಾದಮೇಲೆ ಪಿ ಯು ಬುಕ್ಸು. ಅದರಲ್ಲಿ ಹಿಸ್ಟ್ರಿ ಅದರಲ್ಲಿ ಸೆಕೆಂಡ್ PU ಹಿಸ್ಟ್ರಿಗೆ ಜಾಸ್ತಿ ಫೋಕಸ್ ಮಾಡಬೇಕು ನೀವು. ಫಸ್ಟ್ PU ಹಿಸ್ಟ್ರಿ ಅದು ಓಲ್ಡ್ ಹಿಸ್ಟ್ರಿ ಇದೆ, ಅದನ್ನು ಬೇರೆ ಪ್ಯಾಕೇಜ್ ಬುಕ್ಗಳಲ್ಲಿ ಅದು ಕವರ್ ಆಗುತ್ತೆ. ಸೊ ಮೇಯ್ನಾಗಿ ನೀವು ಸೆಕೆಂಡ್ PU ಹಿಸ್ಟ್ರಿಗೆ ನೀವು ಫೋಕಸ್ ಮಾಡಬೇಕು. ಅದು ಬಿಟ್ಟರೆ ಜಿಯೋಗ್ರಫಿ. ಸೊ ಜಿಯೋಗ್ರಫಿ ಫಸ್ಟ್ ಆ್ಯಂಡ್ ಸೆಕೆಂಡ್ PUs ಎರಡು ತುಂಬ ಇಂಪಾರ್ಟೆಂಟ್ ಇದೆ. ಜಿಯೋಗ್ರಫಿ ಅದನ್ನು ಎರಡನ್ನೂ ರೆಫರ್ ಮಾಡಿ. ಫಸ್ಟ್ ಇಯರ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಸೆಕೆಂಡ್ ಇಯರ್ ಹ್ಯೂಮನ್ ಜಿಯೋಗ್ರಫಿ ಎರಡು ತುಂಬ ಚೆನ್ನಾಗಿದೆ. ಫಸ್ಟ್ PUC ಜಿಯೋಗ್ರಫಿ ತುಂಬ ಒಂದು ಫಿಸಿಕಲ್ ಜಿಯೋಗ್ರಫಿ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು. ಅದನ್ನು ರೆಫರ್ ಮಾಡಿ. ಸೊ ಇದಿಷ್ಟು ಅಂದರೆ ಹೈಸ್ಕೂಲ್ ಮತ್ತು PU ಬುಕ್ಸು. ಇನ್ನೇನು ಆಥರ್ ಬುಕ್ಸ್ ಯಾವುದನ್ನೆಲ್ಲ ರೆಫರ್ ಮಾಡಬೇಕು, ನಾನು ಯಾವುದನ್ನು ರೆಫರ್ ಮಾಡಿದೆ ಅದನ್ನು ನಾನು ಹೇಳ್ತೇನೆ ಇವಾಗ. ಸೊ ನಾನು ಯಾವುದೇ ಒಂದು ಬುಕ್ಸ್ನ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಒಂದು PSI ಕ್ಲಿಯರ್ ಮಾಡಬೇಕಾದ್ರೆ ನಾನು ಯಾವ್ಯಾವ ಸೋರ್ಸ್ನ ನಾನು ಓದಿದ್ದೆ ಅದನ್ನು. ನಾನು ಆ್ಯಕ್ಚುಲಿ 1.5 year ನನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗಿದೆ. ಒಂದೂವರೆ ವರ್ಷ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗಿದೆ. ಸೊ ನಾನೇನು ರೆಫರ್ ಮಾಡಿದೆ ಅದನ್ನು ಹೇಳಿ, ನಾನು ಯಾವುದೇ ಒಂದು ಬುಕ್ಸ್ನ ನಾನು ಪ್ರಮೋಟ್ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನೆಲ್ಲ ಸೋರ್ಸು ರೆಫರ್ ಮಾಡಿದ್ದೆ ನಾನು ಅಂತ ಫಸ್ಟ್ ಹೇಳಬೇಕಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾನು KM ಸುರೇಶ್ ಅವರ ಬುಕ್ನ ರೆಫರ್ ಮಾಡಿದ್ದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. ಅದು ಬಿಟ್ಟರೆ PS ಗಂಗಾಧರ್ ಅವರ ಬುಕ್ನು ರೆಫರ್ ಮಾಡಿದ್ದೀನಿ. ಸೊ PSIಗೆ KM ಸುರೇಶ್ ಅವರ ಬುಕ್ಕು ತುಂಬ ಚೆನ್ನಾಗಿದೆ. ಅದನ್ನು ಒಂದು ಆರ್ಟಿಕಲ್ ವೈಸ್ ಕೊಟ್ಟಿದ್ದಾರೆ. ಅದನ್ನು ನೀವು ಚೆನ್ನಾಗಿ ರೆಫರ್ ಮಾಡ್ಬೋದು. ತುಂಬ ಕಾನ್ಸೆಪ್ಟ್ಸು ಆರ್ಟಿಕಲ್ ವೈಸ್ ಇದೆ ಕಂಪ್ಲೀಟ್ ಅದು ಕಾನ್ಸ್ಟಿಟ್ಯೂಷನ್ಗೆ. ಮತ್ತು ಒಂದು ಜಿಯೋಗ್ರಫಿಗೆ ನೀವು ಬೇಕು ಅಂದರೆ ಒಂದು ರಂಗನಾಥ್ ತುಂಬ ಚೆನ್ನಾಗಿದೆ. ಕರ್ನಾಟಕ ಜಿಯೋಗ್ರಫಿ ತುಂಬ ಚೆನ್ನಾಗಿದೆ. ಇಂಡಿಯನ್ ಜಿಯೋಗ್ರಫಿನೂ ತುಂಬ ಚೆನ್ನಾಗಿದೆ ರಂಗನಾಥ್ ಅವ್ರದ್ದು. ಅದನ್ನು ನೀವು ತಗೊಂಡು ರೆಫರ್ ಮಾಡ್ಬೋದು. ಅದು ಬಿಟ್ಟರೆ ಸೊ ಹಿಸ್ಟ್ರಿಗೆ ನಾನು ಯಾವುದೇ ಒಂದು ಮೇಯ್ನ್ ಒಂದು ಆಥರ್ ಬುಕ್ಸ್ನ ನಾನು ರೆಫರ್ ಮಾಡಲಿಲ್ಲ. ನಾನು ಹಿಸ್ಟ್ರಿಗೆ ಒಂದು ಕೋಚಿಂಗ್ ನೋಟ್ಸ್ ಬೇಕಾಗುತ್ತೆ ಹಿಸ್ಟ್ರಿಗೆ. ಅದು ಬಿಟ್ಟರೆ ಒಂದು ಸಪ್ರೇಟ್ ಒಂದು ಫ್ರೀಡಮ್ ಮೂಮೆಂಟ್ಸ್ ಬಗ್ಗೆನೇ KNAದು ಒಂದು ಬುಕ್ ಬಿಟ್ಟಿದೆ. KNA ಬುಕ್ ಇದೆ ಒಂದು ಸಪ್ರೇಟ್ ಫ್ರೀಡಮ್ ಮೂಮೆಂಟ್ದು. ಅದು ಸಾಧ್ಯವಾದರೆ ಅದನ್ನು ತಗೊಂಡು ರೆಫರ್ ಮಾಡಿ. ಅದು ಬಿಟ್ಟರೆ ಕೋಚಿಂಗ್ ನೋಟ್ಸ್ನ ನೀವು ಕಲೆಕ್ಟ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು ಅದಕ್ಕೆ ಹಿಸ್ಟ್ರಿಗೆ. ಅದು ಬಿಟ್ಟರೆ ಮೆಂಟಲ್ ಎಬಿಲಿಟಿನೂ ಅಷ್ಟೇ. ಕೋಚಿಂಗ್ ನೋಟ್ಸ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಕೋಚಿಂಗ್ ನೋಟ್ಸು ಇಟ್ಸ್ ಎನಫ್ ಫಾರ್ ಮೆಂಟಲ್ ಎಬಿಲಿಟಿ. ನಾನು ಇದು ಕೋಚಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಇಟ್ಸ್ ನಾಟ್ ಕಂಪಲ್ಸರಿ. ನೀವು ಕೋಚಿಂಗ್ ತಗೊಂಡ್ರೇ PSI ಆಗೋದು ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಕೋಚಿಂಗ್ ಇಲ್ಲದೂ ನೀವು ಮಾಡ್ಬೋದು, ಕೋಚಿಂಗ್ ಇಲ್ಲದೂ ನೀವು ಪ್ರಿಪೇರ್ ಆಗ್ಬೋದು. ಬಟ್ ನಾನು ನಿಮಗೆ ಕೋಚಿಂಗಿಂದ ಏನೋ ಒಂದು ಯೂಸ್ ಆಗುತ್ತೆ ಅಂದರೆ, ಒಂದು ಡೈರೆಕ್ಷನು, ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ. ಒಂದು ಡೈರೆಕ್ಷನ್, ನಿಮಗೆ ಏನು ಓದಬೇಕು, ಏನು ಓದಬಾರ್ದು, ವಾಟ್ ಆರ್ ದ ಸೋರ್ಸಸ್ ಯು ಹ್ಯಾವ್ ಟು ರೆಫರ್ ಆ್ಯಂಡ್ ವಾಟ್ ಆರ್ ದ ಸೋರ್ಸಸ್ ಯು ಹ್ಯಾವ್ ಟು ರಿಜೆಕ್ಟ್ ಅಂತ ಯಾವ್ಯಾವ ಥರ ಈ ಒಂದು ಡೈರೆಕ್ಷನ್ ಸಿಗುತ್ತೆ ನಿಮಗೆ ಕೋಚಿಂಗ್ ಸೇರ್ಕೊಳ್ಳೋದ್ರಿಂದ. ಅದರಿಂದ ಸೊ ಕೋಚಿಂಗ್ ತಗೊಳ್ಳೇಬೇಕು ಅಂತೇನಿಲ್ಲ, ತಗೊಂಡ್ರೆ ತುಂಬ ಯೂಸ್ ಆಗುತ್ತೆ. ಒಂದು ಸರಿ ಕೋಚಿಂಗ್ ತಗೊಂಡ್ರೆ ಯೂಸ್ ಆಗುತ್ತೆ. ಅದು ಯಾವ ಟೈಮ್ಗೆ ನೀವು ಕೋಚಿಂಗ್ ತಗೋಬೇಕು ಅಂದರೆ, ಫಸ್ಟ್ ನೀವು ಬೇಸಿಕ್ಸ್ನ ಓದ್ಕೋಬೇಕು.
ಬೇಸಿಕ್ಸ್ನ ಓದ್ಕೊಂಡು ಆಮೇಲೆ ನೀವು ಕೋಚಿಂಗ್ ತಗೊಂಡ್ರೆ ಇದು ಉತ್ತಮವಾಗಿರುತ್ತೆ. ಯಾಕೆ ಅಂದರೆ ನೀವು ಬೇಸಿಕ್ಸ್ನ ಓದ್ಕೊಳ್ಳದೆ ನೀವು ಕೋಚಿಂಗ್ ಜಾಯ್ನ್ ಆದರೆ ನಿಮಗೆ ಯಾವ ಒಂದು ಪಾಯಿಂಟ್ಸ್ಗೆ ನೀವು ಫೋಕಸ್ ಮಾಡಬೇಕು, ಯಾವ ಒಂದು ಪಾಯಿಂಟ್ಸ್ಗೆ ನೀವು ಫೋಕಸ್ ಮಾಡಬಾರ್ದು ಅಂತ ಒಂದು ಐಡಿಯಾ ಬರಲ್ಲ. ಕೋಚಿಂಗಲ್ಲಿ ಅವ್ರು ಯಾವ್ದು ಹೇಳಿದ್ರು ಸುಮ್ಮನೆ ನೀವು ಕೇಳಿಸ್ಕೋತೀರಾ ಅಷ್ಟೇ. ಯು ಕಾಂಟ್ ಫೋಕಸ್ ಬಿಕಾಸ್ ಯು ಡೋಂಟ್ ನೋ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಯು ಡೋಂಟ್ ನೋ ದಟ್. ಅದಕ್ಕೇ ಒಂದು ಬೇಸಿಕ್ನ ನೀವು ಕವರ್ ಮಾಡಿಕೊಂಡು ಆಮೇಲೆ ಕೋಚಿಂಗ್ ಸೇರಿಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕೋಚಿಂಗ್ ಅವಶ್ಯಕತೆ ಇದೆ. ನಾನು ಒಂದು ಕೋಚಿಂಗ್ ತಗೊಂಡಿದ್ದೆ. ನಾನು ಮೈಸೂರಲ್ಲೂ ಜ್ಞಾನದೀಪ್ತಿ ಅಂತ ಹೋಗ್ತಿದ್ದೆ. ಅದಾದಮೇಲೆ ಮತ್ತು ಬ್ಯಾಂಗ್ಳೂರಲ್ಲೂ ಉಜ್ವಲ ಕೋಚಿಂಗ್ ಅಂತ ಅದರಲ್ಲಿ ತಗೊಂಡು ನಾನು ಕೋಚಿಂಗ್ ಮಾಡಿದ್ದೇನೆ. ಉಜ್ವಲ ಕೋಚಿಂಗಲ್ಲಿ ತಗೊಂಡಿದ್ದೆ. ಸೊ ಆ ಥರ ಒಂದು ಡೈರೆಕ್ಷನ್ ಸಿಗುತ್ತೆ. ನೀವು ಬೇಸಿಕ್ಸ್ನ ಓದ್ಕೊಂಡು ಹೋದಾಗ ನೀವು ತುಂಬ ಒಂದು ಇಂಪಾರ್ಟೆಂಟ್ ಏನಂತ ಫೋಕಸ್ ಮಾಡ್ಬೋದು, ರಿವಿಷನ್ ಆಗುತ್ತೆ. ಆಮೇಲೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ದ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಪ್ರಿಪ್ರೇಷನ್ ಆಫ್ ಎಕ್ಸಾಮಿನೇಷನ್ಸ್ ಟೆಸ್ಟ್ ಸೀರೀಸ್ನ ತಗೋಬೋದು ನೀವು. ಸೊ ಅದೊಂದು ಯೂಸ್ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಬಂದಾಗ ಕ್ಲಾಸ್ ನೋಟ್ಸ್, ಕೋಚಿಂಗ್ ನೋಟ್ಸ್ ಇದ್ರೆ ಅದನ್ನೇ ನೀವು ರೆಫರ್ ಮಾಡ್ಬೋದು. ಅದು ಬಿಟ್ಟರೆ ಕರೆಂಟ್ ಈವೆಂಟ್ಸ್ಗೆ ಯಾವುದ್ಯಾವುದು ರೆಫರ್ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಇವಾಗ ಏನೇನು ಯಾವುದನ್ನು ರೆಫರ್ ಮಾಡಬೇಕು, ಈಗ ಬರ್ತಿರ್ತಂಥ ಎಕ್ಸಾಮಲ್ಲಿ ಯಾವುದರಲ್ಲಿ ಕೇಳ್ತಾ ಇದ್ದಾರೆ. ನಾನು ರೆಫರ್ ಮಾಡಿದ್ದು ಸ್ಪರ್ಧಾ ವಿಜೇತ ರೆಫರ್ ಮಾಡಿದ್ದೆ. ಅದು ಬಿಟ್ಟರೆ ಐ ವಾಸ್ ಫಾಲೋಯಿಂಗ್ ಜಿ ಕೆ ಟುಡೇ ಡೈಲಿ 10 ಕ್ವಶನ್ಸ್ ಬರ್ತಾಯಿತ್ತು. ನಿಮಗೆ ಗೊತ್ತಿದೆ, ಡೈಲಿ 10 ಕ್ವಶನ್ಸ್ ಬರ್ತಾಯಿತ್ತು. ಅದನ್ನು ನಾನು ಬರ್ಕೊಂಡು ನಾನು ರೆಫರ್ ಮಾಡ್ತಿದ್ದೆ ಜಿ ಕೆ ಟುಡೇ. ಮತ್ತು ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಆಗಿದೆ ಜಿ ಕೆ ಟುಡೇ. ಇಟ್ಸ್ ಎ ಗುಡ್ ಆ್ಯಪ್. ಅಂದರೆ ಇವಾಗ ಬರ್ತಾ ಇರ್ತಂಥ ಎಕ್ಸಾಮ್ಸಲ್ಲೆಲ್ಲ ಆಲ್ಮೋಸ್ಟು ಅದರಿಂದ ಕ್ವಶನ್ಸ್ ತೆಗಿತಾಯಿದ್ರು. ಅದರಿಂದ ನಾವು ಅದನ್ನು ರೆಫರ್ ಮಾಡಿದ್ವಿ. ಸೊ ಯಾರಾದರೂ ನಿಮಗೆ ಒಂದು ಸೋರ್ಸು ಮತ್ತು ಎಲ್ಲನೂ ಹೇಳಿದಾಗ ಅದ್ರ ಜೊತೆಗೆ ನೀವು ಅಪ್ಡೇಟ್ ಆಗೋದು ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಅಪ್ಡೇಟ್ ಆಗಲಿಲ್ಲ ಅಂದರೆ ಏನಂದರೆ, ನಾವು ಹೇಳಿದ್ದೆ ಅಂದರೆ ಎಲ್ಲ ಟೈಮಲ್ಲೂ ಅದು ಈಗ ನಾವು ಓದಬೇಕಾದ್ರೆ ಒಂದು ಟ್ರೆಂಡ್ ಇರುತ್ತೆ. ಮತ್ತು ನೆಕ್ಸ್ಟ್ ನೋಟಿಫಿಕೇಷನ್ ಆದಾಗ ಆವಾಗಲೇ ಒಂದು ಟ್ರೆಂಡ್ ಇರುತ್ತೆ. ಸೊ ಅದಕ್ಕೇ ಒಂದೊಂದು ಟೈಮ್ಗೆ ಒಂದೊಂದು ಟ್ರೆಂಡ್ ಇರುತ್ತೆ. ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ಯಾರಾದರೂ ಒಂದು ಹೇಳಿದಾಗ ಅದ್ರ ಜೊತೆಗೆ ನೀವು ಹೊಸದಾಗಿ ಅಪ್ಡೇಟ್ ಆಗಬೇಕು. ನಿಮಗೆ ಹೇಗೆ ಅಪ್ಡೇಟ್ ಆಗಬೇಕು, ಹೆಂಗೆ ಅಪ್ಡೇಟ್ ಆಗಬೇಕು ಅಂತ ಗೊತ್ತಾಗುತ್ತೆ ಅಂದರೆ ನಿಮಗೆ ಇವಾಗ ಎಕ್ಸಾಮ್ಸ್ ಆಗಿರುತ್ತೆ, PC ಎಕ್ಸಾಮ್ಸ್ ಆಗ್ತಾ ಇರುತ್ತೆ, SDA FDA ಎಲ್ಲ ಎಕ್ಸಾಮ್ಸ್ ಆಗ್ತಾ ಇರುತ್ತೆ. ಆ ಕ್ವಶನ್ಸ್ ಪೇಪರ್ ಎಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡು ನೋಡಬೇಕು. ನೀವು ಏನು ಪ್ಯಾಟರ್ನ್ ಇದೆ ಎಕ್ಸಾಮು, ಏನು ಪ್ಯಾಟರ್ನ್, ಮತ್ತು ಯಾವ ಏರಿಯಾದಲ್ಲಿ ಕ್ವಶನ್ಸ್ನ ತೆಗಿತಿದ್ದಾರೆ, ಯಾವ ಸಬ್ಜೆಕ್ಟ್ಸಲ್ಲಿ ಕ್ವಶನ್ ತೆಗಿತಿದ್ದಾರೆ, ಮತ್ತು ಕರೆಂಟ್ಸ್ ಇವೆಂಟ್ಸ್ನ ಎಲ್ಲಿ ತೆಗಿತಾ ಇದ್ದಾರೆ. ಸೊ ಅದೆಲ್ಲ ಗೊತ್ತಾಗುತ್ತೆ, ಎಲ್ಲಿ ಕ್ವಶನ್ಸ್ ತೆಗಿತಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಆ ಥರ ಎಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ನ ನೋಡ್ತಾ ಇದ್ದಾಗ, ಅಂದರೆ KSP ಎಕ್ಸಾಮ್ಸು, KPSC ಎಕ್ಸಾಮ್ಸ್ದು ಒಂದು ಕ್ವಶನ್ ಪೇಪರ್ಸ್ನ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ಕವರ್ ಮಾಡ್ತಾ ಇದ್ದಾರೆ ಆ ಕ್ವಶನ್ಸ್ನ, ಕರೆಂಟ್ ಇವೆಂಟ್ಸ್ನ ಎಲ್ಲಿ ತೆಗಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಆವಾಗ. ಸೊ ಅದು ಅಪ್ಡೇಟು ಆವಾಗ. ಸೊ ಅದನ್ನು ಪ್ರೀವಿಯಸ್ ಎಕ್ಸಾಮ್ ಕ್ಲಿಯರ್ ಮಾಡಿರೋರಿಗೆ ಅದು ಇಲ್ಲದೆ ಇರ್ಬೋದು, ಬಟ್ ನೆಕ್ಸ್ಟ್ ಕಾಲ್ ಮಾಡಿದಾಗ ಸೊ ಅದು ಅಪ್ಡೇಟ್ ಆಗಿರುತ್ತೆ. ಸೊ ಅದನ್ನು ನೀವು ಅಪ್ಡೇಟ್ ಮಾಡ್ಕೊತಾ ಹೋಗ್ತಾ ಇರಬೇಕು. ಯಾರೋ ಒಂದು ಹೇಳ್ಕೊಟ್ಟದ ಜೊತೆ ಅದನ್ನು ನೀವು ಅಪ್ಡೇಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೊ ಕರೆಂಟ್ ಇವೆಂಟ್ಗೆ ಸ್ಪರ್ಧಾ ವಿಜೇತ ಚೆನ್ನಾಗಿದೆ. ಸ್ಪರ್ಧಾ ವಿಜೇತ ನಾನು ರೆಫರ್ ಮಾಡಿದ್ದು. ಮತ್ತು ಅದು ಬಿಟ್ಟರೆ ಜಿ ಕೆ ಟುಡೇಗೆ ಇನ್ನೊಂದು, ನಾವು ಜಿ ಕೆ ಟುಡೇ ಬರ್ಕೊಳಕ್ಕಾಗಲ್ಲ ನಮಗೆ ಅಂತ ಹೇಳಿದ್ರೆ, ಸೇಮ್ ಟ್ರಾನ್ಸ್ಲೇಷನ್ ಜ್ಞಾನ ಸಾಧನ ಚೆನ್ನಾಗಿದೆ. ಅದನ್ನು ಸೇಮ್ ಜಿ ಕೆ ಟುಡೇನ ಥರನೇ ಇದನ್ನು ಅದನ್ನು ನೀವು ರೆಫರ್ ಮಾಡ್ಬೋದು ಕರೆಂಟ್ ಇವೆಂಟ್ಸ್ಗೆ. ಜ್ಞಾನ ಸಾಧನ ಅಂತ ಅದು ಚೆನ್ನಾಗಿದೆ. ಮತ್ತು ನೀವು ಏನು ಅಂದರೆ ಎಷ್ಟು ಅವರ್ ಓದಬೇಕು, ಯಾವ ಥರ. ಸೊ ಟೈಮ್ ಟೇಬಲ್ನ ನಾವು ಹೈಸ್ಕೂಲ್ ಮತ್ತು ಕಾಲೇಜ್ ಒಂದು ಸ್ಟೇಜಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಒಂದು ಟೈಮ್ ಟೇಬಲ್ ಇಟ್ಸ್ ಡಿಫ್ರೆಂಟು. ಆವಾಗ ನಾವು ಟೈಮ್ ಟೇಬಲ್ ಅಂದರೆ ಸಬ್ಜೆಕ್ಟು 1 ಅವರ್ ಹಿಸ್ಟ್ರಿ, 1 ಅವರ್ ಜೋಗ್ರಫಿ, 1 ಅವರ್ ಬಯಾಲಜಿ, ಆ ಥರ ಹಾಕೋತಾ ಇದ್ವಿ. ಅದು ಬೇರೆ ಟೈಮ್ ಟೇಬಲು. ಬಟ್ ಇದು ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಾಗ ಸೊ ಟೈಮ್ ಟೇಬಲ್ ಇಟ್ಸ್ ಡಿಫ್ರೆಂಟ್ ಇರುತ್ತೆ. ಡಿಫ್ರೆಂಟ್ ಅಂದರೆ ಸೊ ನಾವು ಆ ಥರ 1 ಅವರ್ ಒಂದೊಂದು ಸಬ್ಜೆಕ್ಟ್ನ ಓದೋಕ್ಕಾಗಲ್ಲ, ಅಂದರೆ ಆ ಥರ ಕವರ್ ಮಾಡೋಕ್ಕಾಗಲ್ಲ. ಇದು ಒಂದು ವಾಸ್ಟ್ ಸಬ್ಜೆಕ್ಟ್ ಇದಿರುತ್ತೆ, ತುಂಬ ಸಿಲೆಬಸ್ನ ನೀವು ಕವರ್ ಮಾಡಬೇಕು. ಸೊ
ನಾನೇ ಯಾವ ಥರ ಫಾಲೋ ಮಾಡಿದೆ ಅಂದರೆ, ಒಂದು ಬುಕ್ನ ನೀವು ತಗೊಂಡ್ರೆ ಕಂಪ್ಲೀಟ್ ಅದು ಮುಗಿದ ಮೇಲೆ ನೆಕ್ಸ್ಟು ಇನ್ನೊಂದನ್ನು ಸ್ಟಾರ್ಟ್ ಮಾಡೋದು. ಆ ಥರ ಇವಾಗ ಹೈಸ್ಕೂಲ್ ಬುಕ್ಸಲ್ಲಿ ಈಗ 6th ಇಂದ 10th ಅಂತ ಹೇಳಿದೆ. ಈಗ 6th ಮುಗಿದ ಮೇಲೆ 7th 8th 9th 10th ಆ ಥರ ಒಂದು ಬುಕ್ ಮುಗಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ಲು ಕಾನ್ಸ್ಟಿಟ್ಯೂಷನ್ಗೆ ತಗೊಂಡ್ರೆ ನೀವು ಯಾವುದು, ಈಗ KM ಸುರೇಶ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನ ನೀವು ರೆಫರ್ ಮಾಡಿದ್ರೆ ಅದರಲ್ಲಿ ಕಂಪ್ಲೀಟ್ ಅದು ಮುಗಿಯೋವರೆಗೂ ಬೇರೆ ಸಬ್ಜೆಕ್ಟ್ಸ್ ಓದಬಾರ್ದು. ಅಂದರೆ ಕಂಪ್ಲೀಟ್ ಇದನ್ನ ಮುಗಿಸ್ಕೊಂಡು ಒಂದು ರಫ್ ಆಗಿ, ಅದರಲ್ಲೂ ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ, ಯಾವ ಥರ ಹೆಂಗೆ ಓದ್ಕೊಂಡು ಹೋಗಬೇಕು ಅಂತ ಅದರಲ್ಲೂ ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ. ಆಮೇಲೆ ಸೈನ್ಸ್ಗೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂದರೆ KM ಸುರೇಶ್ ಅವ್ರದ್ದು ಬುಕ್ಸು ಚೆನ್ನಾಗಿದೆ ಸೈನ್ಸ್ಗೆ. ಅದು ಬಿಟ್ಟರೆ ಇವಾಗ 4G ಸೈನ್ಸ್ ಅಂತ ಬಂದಿದೆ. 4G ಸೈನ್ಸ್ ಅಂತ ರವಿ ಸರ್ ಬರೆದಿರ್ತಕ್ಕಂಥದ್ದು. ನಾನು ಕೋಚಿಂಗ್ ಹೋಗ್ತಾಯಿದ್ದೆ ಉಜ್ವಲ ಅಂತ, ಅಲ್ಲಿ ನಮಗೆ ಟೀಚ್ ಮಾಡ್ತಾಯಿದ್ರು ಅವರು, ಸೈನ್ಸ್ ಟೀಚ್ ಮಾಡ್ತಾಯಿದ್ರು ಅವರು. ರವಿ ಸರ್ ಬರೆದಿದ್ದಾರೆ 4G ಸೈನ್ಸ್ ಅಂತ, ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಬರ್ತಾ ಇರ್ತಂಥ ಎಕ್ಸಾಮ್ಸಲ್ಲೆಲ್ಲ ತುಂಬ ಕ್ವಶನ್ಸ್ ಬಂದಿದೆ 4G ಸೈನ್ಸಿಂದ, ಅದು ಚೆನ್ನಾಗಿದೆ. ಅದನ್ನು ನೀವು ರೆಫರ್ ಮಾಡ್ಬೋದು. 4G ಸೈನ್ಸು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಡಿಫ್ರೆಂಟ್ ಪ್ಯಾಕೇಜ್ ಬುಕ್ಸ್ ಇರುತ್ತೆ, ಅದರಲ್ಲೆಲ್ಲ ಕವರ್ ಆಗುತ್ತೆ. ಅದರಲ್ಲಿ ಪ್ಯಾಕೇಜ್ ಬುಕ್ಕು ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ಯಾವ ಥರ ಸ್ಟಡಿ ಮೆಥಡ್, ಯಾವ ಥರ ಸ್ಟಡಿ ಮಾಡಬೇಕು, ದಿನಕ್ಕೆ ಎಷ್ಟು ಅವರ್ ಓದಬೇಕು? ನಾನು ಒಂದು ದಿನಕ್ಕೆ 8 to 10 hours, ಮಿನಿಮಮ್ 8 to 10 hours ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಸ್ಟಡಿ. ಓಕೆ, 8 ರಿಂದ 10 ಗಂಟೆ ಮಿನಿಮಮ್ ನೀವು ದಿನಕ್ಕೆ ಓದಬೇಕಾಗುತ್ತೆ ದಿನ. ಸೊ ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಟೈಮಿಂಗ್ಸು, ನಿಮಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಬಟ್ ಡೈಲಿ 8 to 10 hours ನೀವು ಸ್ಟಡಿ ಮಾಡಬೇಕು. ಸೊ ಯಾವುದು ಒಂದು ಮೆಥಡ್ನ ಫಾಲೋ ಮಾಡಬೇಕು ನೀವು ಓದೋಕ್ಕೆ ಅಂದರೆ, ಸ್ಟಡಿ ಮಾಡಬೇಕಾದ್ರೆ. ಸೊ ಎಲ್ಲರೂ ಹೇಳ್ತಿರ್ತಾರೆ ಸ್ಮಾರ್ಟ್ ವರ್ಕ್ ಮಾಡಬೇಕು, ವೆರಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕ್ ಡಸಂಟ್ ವರ್ಕ್. ಅಂದರೆ ಅದು ಹಾರ್ಡ್ ವರ್ಕ್ನ ಮಾಡದೆ ಸ್ಮಾರ್ಟ್ ವರ್ಕು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಹಾರ್ಡ್ ವರ್ಕ್ ಎಲ್ಲನೂ ಒಂದು ಕವರ್ ಮಾಡೋಗಿದೆ. ಹಾರ್ಡ್ ವರ್ಕ್ ಮಾಡಿ ಎಲ್ಲ ಸಿಲೆಬಸ್ನ ಕವರ್ ಮಾಡಿದಾಗಲೇ ನಮಗೆ ಯಾವ ಥರ ಸ್ಮಾರ್ಟ್ ವರ್ಕು, ಯಾವುದನ್ನು ಎಲಿಮಿನೇಟ್ ಮಾಡಬೇಕು, ಯಾವುದನ್ನು ಇಂಪಾರ್ಟೆಂಟ್ಲಿ ಯಾವುದನ್ನು ಫೋಕಸ್ ಮಾಡಬೇಕು ಅಂತ ಗೊತ್ತಾಗೋದು ನಮ್ಗೆ ಯಾವಾಗ ಎಲ್ಲನೂ ನಾವು ಕವರ್ ಮಾಡಿದಾಗ. ಸೊ ಮೊದಲು ನಾವು ಹಾರ್ಡ್ ವರ್ಕ್ ಮಾಡಬೇಕು, ಆಮೇಲೆ ಸ್ಮಾರ್ಟ್ ವರ್ಕು. ಸೊ ಹಾರ್ಡ್ ವರ್ಕ್ ಯಾವಾಗ ಮಾಡಬೇಕು, ಸ್ಮಾರ್ಟ್ ವರ್ಕ್ ಯಾವಾಗ ಮಾಡಬೇಕು ಅಂದರೆ, ಹಾರ್ಡ್ ವರ್ಕು ಸೊ ನಿಮಗೆ ಇವಾಗ ನೋಟಿಫಿಕೇಷನ್ ಆಗಿರಲ್ಲ. ನೋಟಿಫಿಕೇಷನ್ ಆಗಿಲ್ಲ ಅಂದರೆ ಅದನ್ನು ನೀವು ಪಾಸಿಟಿವ್ ಆಗಿ ತಗೋಬೇಕು. ಪಾಸಿಟಿವ್ ಅಂದರೆ ತುಂಬ ಟೈಮ್ ಇದೆ, ಇವಾಗ ನೋಟಿಫಿಕೇಷನ್ ಆಗಿಲ್ಲ, ಆವಾಗ ನೀವು ಕವರ್ ಮಾಡ್ಕೊಂಡು ಎಲ್ಲನೂ ಚೆನ್ನಾಗಿ ಕವರ್ ಮಾಡಿಕೊಂಡು ಎಲ್ಲ ನೀಟಾಗಿ ಓದ್ಕೊಂಡು ಹೋಗಬೇಕು. ಹಾರ್ಡ್ ವರ್ಕು ಎಲ್ಲ ಒಂದು ಸ್ಕಿಪ್ ಮಾಡಿದೆ, ಎಲ್ಲನೂ ಸಿಲೆಬಸ್ ಪ್ರಕಾರ. ಈಗ ನಾನು ಯಾವುದೇ ಸೋರ್ಸಸ್ಸು ಅದನ್ನೆಲ್ಲ ನೀವು ಸ್ಟಡಿ ಮಾಡ್ತಾ ಹೋಗಬೇಕು. ಹಾರ್ಡ್ ವರ್ಕು. ಸ್ಮಾರ್ಟ್ ವರ್ಕ್ ಅಂದರೆ ಎಕ್ಸಾಮ್ ಟೈಮಲ್ಲಿ, ಇವಾಗ ಎಲ್ಲನೂ ಓದಿರ್ತೀರ, ಓದೋ ಟೈಮಲ್ಲಿ ಇವಾಗ ಫಸ್ಟು ಒಂದು ರಫ್ ಆಗಿ ಏನೇನು ಹೇಳಿದೆ ಸಿಲೆಬಸ್ನ ಎಲ್ಲನೂ ರಫ್ ಆಗಿ ಒಂದ್ಸರಿ ಮುಗಿಸಿ, ಆಮೇಲೆ ಮತ್ತೆ ಇನ್ನೊಂದು ಸರಿ ಸೆಕೆಂಡ್ ರಿವಿಷನ್, ಥರ್ಡ್ ರಿವಿಷನ್ ಹಂಗೆ ಮಾಡ್ಕೊಂಡು ಬರಬೇಕು. ನೀವು ಪ್ರತಿಯೊಂದು ರಿವಿಷನಲ್ಲೂ ಏನಾದರೂ ಒಂದು ಅಪ್ಡೇಟ್ ಇರಬೇಕು ನಿಮಗೆ. ಅದರಲ್ಲಿ ಏನಾದರೂ ಒಂದು ಹೊಸ ವಿಷಯನ ನೀವು ತಿಳ್ಕೊತಾ ಇರಬೇಕು ಅದರಲ್ಲಿ ಪ್ರತಿಯೊಂದು ರಿವಿಷನ್ನು. ಇಲ್ಲಾಂದರೆ ನೀವು ರಿವಿಷನ್ ಮಾಡೋದು ವೇಸ್ಟ್ ಆಗುತ್ತೆ. ಪ್ರತಿಯೊಂದು ರಿವಿಷನ್ ಮಾಡಿದಾಗ ಸಮಥಿಂಗ್ ಯು ಹ್ಯಾವ್ ಟು ಗೆಟ್ ಇನ್ ದ್ಯಾಟ್. ಏನಾದ್ರು ಹೊಸ ವಿಚಾರ ನಿಮಗೆ ತಿಳ್ಕೊತಾ ಇರಬೇಕು ನೀವು. ಯಾಕಂದರೆ ಅದರಲ್ಲಿ ಇವಾಗ ಕೆಲವ್ರು ಹೇಳ್ತಿರ್ತಾರೆ ಅದರಲ್ಲಿ ಆ ಬುಕ್ಕಲ್ಲಿ ಏನಿದೆ ಅಂತ. 10 ಸಾರಿ ಓದ್ರೂ 10ನೇ ಸಾರಿ ಓದಿದಾಗ ಒಂದು ವಿಷಯ ಸಿಗುತ್ತೆ ಆ ಒಂದು ಸೋರ್ಸಲ್ಲಿ. ಸೊ ನೀವು ಕಂಪ್ಲೀಟಾಗಿ ಅದನ್ನು ಓದಬೇಕು. ಪ್ರತಿಯೊಂದು ರಿವಿಷನಲ್ಲೂ ಒಂದು ಅಪ್ಡೇಟ್ ಇರಬೇಕು. ಏನಾದರೂ ಒಂದು ಹೊಸದಾಗಿ ತಿಳ್ಕೊಬೇಕು ನೀವು ಪ್ರತಿಯೊಂದು ರಿವಿಷನಲ್ಲೂ. ಸೊ ಆವಾಗ ರಿವಿಷನ್ ಮಾಡಿದ್ರು ಒಂದು ಯೂಸ್ ಆಗುತ್ತೆ ರಿವಿಷನ್ನು. ಸೊ ಆ ಥರ ಪ್ರತಿಯೊಂದು ರಿವಿಷನಲ್ಲೂ ಒಂದು ಅಪ್ಡೇಟ್ ಮಾಡ್ಕೋಬೇಕು ನೀವು. ಆಮೇಲೆ ಯಾವುದನ್ನು ಫೋಕಸ್ ಮಾಡಬೇಕಂತ ಒಂದು 2 ಸಾರಿ 3 ಸಾರಿ ಎಲ್ಲ ಸೋರ್ಸ್ನ ರಿವಿಷನ್ ಮಾಡಿ ನೆಕ್ಸ್ಟು
ಕ್ವಶನ್ ಬ್ಯಾಂಕ್ ಬಗ್ಗೆ ಹೇಳೋದು ಮರ್ತೆ. ಕ್ವಶನ್ ಬ್ಯಾಂಕು ತುಂಬ ಇಂಪಾರ್ಟೆಂಟ್. ನಿಮಗೆ ಎಲ್ಲ ಕ್ವಶನ್ಸ್ ಒಂದು 2-3 ಸಾರಿ, ಒಂದು 3 ಸಾರಿ ರಿವಿಷನ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ಕ್ವಶನ್ ಬ್ಯಾಂಕ್ನ ನೀವು ನೋಡಬೇಕಾಗುತ್ತೆ. ಕ್ವಶನ್ ಬ್ಯಾಂಕು ದಿನಕ್ಕೆ ಒಂದು 2-3 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು. ಸೊ ಕ್ವಶನ್ ಪೇಪರು ಯಾವ್ದು ಚೆನ್ನಾಗಿದೆ ಅಂದರೆ KM ಸುರೇಶ್ ಸರ್ ಬರೆದಿರ್ತಕ್ಕಂಥ ಕ್ವಶನ್ ಪೇಪರ್ ಚೆನ್ನಾಗಿದೆ, PSI ಕ್ವಶನ್ ಪೇಪರು. ಅದು ಬಿಟ್ಟರೆ ಶಬರಿ ಕೋಚಿಂಗ್ ಸೆಂಟರ್ದು ಒಂದು ಕ್ವಶನ್ ಬ್ಯಾಂಕ್ ಇದೆ, ಅದು ತುಂಬ ಚೆನ್ನಾಗಿದೆ ಕ್ವಶನ್ ಬ್ಯಾಂಕು. ಸೊ ಅದರಲ್ಲಿ ಏನಪ್ಪ ಅಂದರೆ ಕ್ವಶನ್ ಬ್ಯಾಂಕಲ್ಲಿ ಏನು ಯೂಸ್ ಅಂದರೆ ಒಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ, ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸು. ಆ 4 ಆಪ್ಷನ್ಗೂ ಅಲ್ಲಿ ಉತ್ತರ ಇರುತ್ತೆ. ಸೊ ನೀವು ಬೇರೆ ಸೋರ್ಸ್ನ ಹುಡ್ಕೋಂಥ ಅವಶ್ಯಕತೆ ಇರಲ್ಲ, ಅಲ್ಲೇ ನೀವು ಎಲ್ಲನೂ ಕವರ್ ಆಗಿಬಿಡುತ್ತೆ ಕ್ವಶನ್ ಬ್ಯಾಂಕಲ್ಲಿ. ಸೊ ಕ್ವಶನ್ ಬ್ಯಾಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಕ್ವಶನ್ ಬ್ಯಾಂಕ್ನ ನೀವು ಒಂದು 2-3 ಸಾರಿ ರಿವಿಷನ್ ಆದಮೇಲೆ ನೀವು ಕ್ವಶನ್ ಬ್ಯಾಂಕ್ನ ನೋಡಿ ಅಲ್ಲಿರ್ತಕ್ಕಂಥ ಒಂದು ಕ್ವಶನ್ಸ್ನ ಸಾಲ್ವ್ ಮಾಡೋದು, ಆ ಥರ ಎಲ್ಲ ಮಾಡಿ. ಸರ್ ನಾನು ಇವಾಗ ಜನರಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸಬ್ಜೆಕ್ಟ್ ವೈಸು ನಾನು ಕ್ಲಾಸ್ ತಗೋತೀನಿ ನೆಕ್ಸ್ಟು. ಸೊ ಸಾಧ್ಯವಾದಷ್ಟು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕ್ಲಾಸ್ನ ನಾನು ಕೊಡೋಕ್ಕೆ ನಾನು ಟ್ರೈ ಮಾಡ್ತೇನೆ. ಮೆಂಟಲ್ ಅಬಿಲಿಟಿ, ಜಿಯೋಗ್ರಫಿ, ಸೈನ್ಸ್ ಕ್ಲಾಸಸ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವಾಗ ಜನರಲಾಗಿ ಯಾವ ಥರ ಮೆಥಡ್ ಫಾಲೋ ಮಾಡೋಕ್ಕೆ, ಹೇಗೆ ಓದಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಆ ಥರ ಪ್ರತಿಯೊಂದು ರಿವಿಷನಲ್ಲಿ ಅಪ್ಡೇಟ್ ಇರಬೇಕು, ಪ್ರತಿಯೊಂದು ರಿವಿಷನ್ನು ಇಂಪಾರ್ಟೆಂಟ್. ಆಮೇಲೆ ಓದಬೇಕಾದ್ರೆ ಕೆಲವರು ನೋಟ್ ಮಾಡ್ಕೋತಾರೆ ಒಂದು ಸಪ್ರೇಟ್ ಬುಕ್ಕಲ್ಲಿ. ಸೊ ಕೆಲವರಿಗೆ ನೋಟ್ ಮಾಡ್ಕೊಳ್ಳೋ ಒಂದು ಹವ್ಯಾಸ ಇರಲ್ಲ, ಇಲ್ಲಾಂದರೆ ಟಿಕ್ ಮಾಡ್ಕೋಬೋದು. ನೀವು ಓದೋ ಒಂದು ಸೋರ್ಸಲ್ಲಿ ನೀವು ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಪ್ರೇಟಾಗಿ ಒಂದು ನೋಟ್ ಮಾಡ್ಕೊಳ್ಳಿ, ಸಪ್ರೇಟ್ ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಅದು ಸ್ಮಾರ್ಟ್ ವರ್ಕ್. ಅದು ಈಗ ಎಲ್ಲದಕ್ಕೂ ನಾವು ಓದೋಕ್ಕೆ ಯಾವುದೋ ಒಂದು ಟಫ್ ಇರುತ್ತೆ, ಅದನ್ನು ಮೆಮೊರೈಸ್ ಮಾಡೋಕ್ಕಾಗಲ್ಲ, ಜ್ಞಾಪಕ ಇಟ್ಕೊಳ್ಳೋಕ್ಕಲ್ಲ. ಅದನ್ನು ನಿಮ್ಮದೇ ಒಂದು ಯುವರ್ ಓನ್ ವೇಲಿ ಒಂದು ಕೋಡ್ ಇಟ್ಕೋಬೇಕು, ಕೆಲವೊಂದು ಕೋಡ್ನ ಮಾಡ್ಕೋಬೇಕು ನೀವೇ. ಅದು ಕ್ರಿಯೇಟಿವಿಟಿ, ನಿಮ್ಮ ಕ್ರಿಯೇಟಿವಿಟಿ ತೋರಿಸುತ್ತೆ ಅದು. ಸೊ ಕೋಡ್ ಮಾಡ್ಕೊಳ್ಳಿ. ಸೊ ಈಗ ಟಿಕ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಓದಿದ್ನೆಲ್ಲ ಏನಕ್ಕೆ ಟಿಕ್ ಮಾಡ್ಕೋಬೇಕು, ಯಾಕೆ ನಾವು ನೋಟ್ಸ್ ಮಾಡ್ಕೋಬೇಕು ಅದನ್ನು ಸೋರ್ಸ್ನ ಓದಿ ಅಂದರೆ ಇದನ್ನೇ ಸ್ಮಾರ್ಟ್ ವರ್ಕ್ ಅಂತ ಕರೆಯೋದು. ಸೊ ಇದು ನೋಟ್ ಮಾಡ್ಕೊಳ್ಳೋದು ಯಾವಾಗ ನಿಮಗೆ ಏನು ನೋಟ್ ಮಾಡ್ಕೋಬೇಕು ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಎಲ್ಲ ಕ್ವಶನ್ ಪೇಪರ್ನ ನೋಡಿದಾಗ, ಕ್ವಶನ್ ಬ್ಯಾಂಕ್ ನೋಡಿದಾಗ, ಒಂದು 4-5 ಸಾರಿ ರಿವಿಷನ್ ಮಾಡಿದಾಗ ಯಾವುದು ಇಂಪಾರ್ಟೆಂಟು, ಯಾವುದನ್ನು ನೋಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಬಟ್ ಇನ್ನೊಂದು ಮೆಥಡ್ ಇದೆ ನೋಟ್ ಮಾಡ್ಕೊಳ್ಳೋದ್ರಲ್ಲಿ. ಕೆಲವರು ಎಲ್ಲ ಇಂಪಾರ್ಟೆಂಟ್ ಎಲ್ಲ ನೋಟ್ ಮಾಡ್ಕೋತಾರೆ. ಬಟ್ ಇನ್ನೂ ಒಂದು ಮೆಥಡ್ ಇದೆ ಯಾವುದನ್ನು ನೋಟ್ ಮಾಡ್ಕೋಬೇಕಂತ. ಸೊ ಅದು ಯಾವುದೋ ಒಂದು ಬುಕ್ಕಲ್ಲಿ ಒಂದು ಇಂಪಾರ್ಟೆಂಟ್ ಇರುತ್ತೆ, ಬಟ್ ಅದು ನಿಮಗೆ ಗೊತ್ತಿರುತ್ತೆ ಅದು. ಸೊ ಗೊತ್ತಿರೋದನ್ನು ಅಂದರೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ಎಲ್ಲನೂ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಂಪಾರ್ಟೆಂಟು ನಿಮಗೆ ಗೊತ್ತಿರೋದನ್ನು ನೋಟ್ ಮಾಡ್ಕೊಳ್ದೇ ಇದ್ರೂ ನಡೆಯುತ್ತೆ. ಬಟ್ ಯಾವುದನ್ನು ನೀವು ಪದೇ ನೀವು ಓದಿದ್ರೂ ನಿಮಗೆ ಮರ್ತೋಗುತ್ತೆ. ಅಂಥ ವಿಚಾರಗಳನ್ನ ನೀವು ನೋಟ್ ಮಾಡ್ಕೊತಾ ಹೋಗಬೇಕು. ಟಿಕ್ ಮಾಡ್ಕೊಳ್ಳಿ, ನೀವು ಓದೋ ಒಂದು ಸೋರ್ಸಲ್ಲೇ ಟಿಕ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ಸೊ ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಳೋದು, ಅದರಿಂದ ನೀವು ನೋಟ್ ಮಾಡ್ಕೊಳ್ಳೋ ಒಂದು ಹವ್ಯಾಸ ಇಟ್ಕೋಬೇಕು ಎಕ್ಸಾಂಪಲ್. ಯಾಕಂದರೆ ನಾವು ತುಂಬ ಸೋರ್ಸಸ್ನ ಓದಿರ್ತೀವಿ, ಅದನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೇ ಎಕ್ಸಾಮ್ ಟೈಮಲ್ಲಿ ಒಂದು 15 days 20 days ಅಂತ ಇದ್ದಾಗ ಆವಾಗ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ನೀವು ಕಂಪ್ಲೀಟು ಅದನ್ನು ಕವರ್ ಮಾಡ್ಬೋದು. ಯಾಕಂದರೆ ಎಷ್ಟೇ ಓದಿದ್ರೂ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಲೇಬೇಕು ಪ್ರತಿಯೊಂದನ್ನು. ಸೊ ಆವಾಗ ನೀವು ಎಲ್ಲ ಸೋರ್ಸ್ನು ಒಂದು ಕಡೆಯಿಂದ ರಿವಿಷನ್ ಮಾಡೋಕ್ಕಾಗಲ್ಲ. ಸೊ ಆವಾಗ ಏನು ಮಾಡಬೇಕು ಅಂದರೆ ನೀವು ಏನು ಟಿಕ್ ಮಾಡ್ಕೊಂಡಿರ್ತೀರೋ ಅದೇ ನಿಮಗೆ ಆ ಟೈಮ್ಗೆ ತುಂಬ ಯೂಸ್ ಆಗೋದು. ಸೊ ಇವಾಗ ಜನರಲಾಗಿ ನಾನು ಯಾವ ಥರ ಸ್ಟಡಿ ಅಂದರೆ ಮೆಥಡ್ ಯಾವ ಥರ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು ಅಂತ ಒಂದು ಜನರಲಾಗಿ ಹೇಳಿದ್ದೀನಿ. ಸೊ ಫಿಸಿಕಲ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಸಬ್ಜೆಕ್ಟ್ ವೈಸು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ ಕೇಳ್ಬೋದು. ಸೊ ನೆಕ್ಸ್ಟ್ ನಾನು ಸಬ್ಜೆಕ್ಟ್ ವೈಸಿಗೆ ಮೆಂಟಲ್ ಎಬಿಲಿಟಿ ಸಾಧ್ಯವಾದಷ್ಟು ಒಂದು ಮೆಂಟಲ್ ಎಬಿಲಿಟಿ ಒಂದು 12ರಿಂದ 13 ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದೆ. ಅದನ್ನು ಕಲ್ತ್ಕೊಂಡ್ರೆ ಸಾಕು. PSIಗೆ ಅಷ್ಟೊಂದು ಟಫ್ ಮೆಂಟಲ್ ಎಬಿಲಿಟಿ ಏನು ಕೇಳಲ್ಲ. ಸೊ ಅದನ್ನು ತಿಳ್ಕೊಂಡ್ರೆ ಸಾಕು. ಮೆಂಟಲ್ ಎಬಿಲಿಟಿ ಕ್ಲಾಸಸ್ನ ಕೊಡೋಕ್ಕೂ ನಾನು ಟ್ರೈ ಮಾಡ್ತೇನೆ. ಮತ್ತು ಜಿಯೋಗ್ರಫಿ ಮತ್ತು ಸೈನ್ಸ್ ಕ್ಲಾಸಸ್ನ ಕೊಡೋಕ್ಕೂ ನಾನು ಟ್ರೈ ಮಾಡ್ತೇನೆ. ಮತ್ತು ನೆಕ್ಸ್ಟ್ ವೀಡಿಯೋಸ್ನ ನಾನು ಮಾಡ್ತೇನೆ.
ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.